ನೆಕ್ಸ್ಟ್ ಅಂದ್ರೆ ಯಾವ ತರ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಬಿಕಾಸ್ ಈಗ ನೆಕ್ಸ್ಟ್ ಎವ್ರಿ ಮೂವ್ ಆಕ್ಚುಲಿ ನೋಡ್ತಾ ಇರ್ತಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅನ್ನೋ ತರ. ನಿಮ್ಮನ್ನ ಹೇಟ್ ಮಾಡೋರು ಕೂಡ, ನಿಮ್ಮನ್ನ ಇಷ್ಟ ಪಡೋರು ಕೂಡ, ಅಂದ್ರೆ ನೆಕ್ಸ್ಟ್ ಮೂವ್ ಬಿಗ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ ಇಷ್ಟ ಪಡೋರು. ಸೊ ಯಾವ ತರ ಇರುತ್ತೆ, ಯಾವ ತರ ಸ್ಕ್ರಿಪ್ಟ್ಸ್ ನ ಚೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಿಜ ಹೇಳ್ತೇನೆ, ನನ್ಗೆ ಆ ತರದ್ ಯಾವ್ದು ಇಲ್ಲ. ನಾನು ನಿಮ್ಮ ಹತ್ರ ಒಂದು ಒಳ್ಳೆ ಫ್ರೆಂಡ್ ತರನೇ ಹೇಳ್ತಾ ಇದ್ದೀನಿ, ನಿಜ ಆ ತರದ್ ಯಾವ್ದು ಇಲ್ಲ ನನಗೆ. ಈ 120 ದಿನ ಆಚೆ ಬಂದಿರೋದಕ್ಕೆ, ಸೊ ಅಲ್ಲಿ ಮೈಂಡ್ ಸೆಟ್ಟಿಗೂ ಅಲ್ಲಿ ತುಂಬಾ ಚಿಕ್ಕದಾಗಿ ನೋಡ್ತಾ ಇದ್ವಿ, ಫ್ರೆಶ್ ಆಗಿದ್ವಿ. ಇಲ್ಲಿ ಒಂದ್ ಸ್ವಲ್ಪ ಜಂಜಾಟ ಅನಿಸ್ತಾ ಇದೆ, ಸೋಷಿಯಲ್ ಮೀಡಿಯಾದು ಇದೆಲ್ಲ ಇರೋದ್ರಿಂದ. ಒಂದಷ್ಟು ಇಂಟರ್ವ್ಯೂಸ್ಗಳನ್ನೆಲ್ಲ ಫುಲ್ ಏನಿದೆ ಇದನ್ನೆಲ್ಲ ಅಲ್ಲಿ ಒಳಗಿನ ಭಾವನೆ ಹೇಗಿತ್ತು, ಇಲ್ಲಿ ನೀವೇನ್ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದಷ್ಟು ಎಕ್ಸ್ಪ್ರೆಸ್ ಮಾಡ್ಬಿಟ್ಟು ಒಂದೆರಡು ದಿನ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ಕೂತ್ಕೊಂಡು, ಈಗೆಲ್ಲ ನನಗೊಂದಷ್ಟು ಜನ ಡೈರೆಕ್ಟರ್ಗಳು ಗೊತ್ತಿದ್ದಾರೆ, ಆ ಡೈರೆಕ್ಟರ್ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡೋದು. ಈಗ ಒಂದಷ್ಟು ಸುದೀಪ್ ಅಣ್ಣನ ಹತ್ರ ಕೂತ್ಕೊಂಡು ಏನ್ ಮಾಡ್ಬೋದು ನಾನು, ಅಂದ್ರೆ ನನ್ನ ಕ್ಯಾಲಿಬರ್ನ ಅವರು ಕ್ಲೀನ್ ಆಗಿ ನೋಡಿರ್ತಾರೆ. ಸೊ ಅಣ್ಣ ನಾನೀಗ ಸಿನಿಮಾಗಳು ಯಾವ ತರ ಒಪ್ಕೋಬೇಕು, ಒಂದಷ್ಟು ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡು ಅವ್ರ ಸಜೆಷನ್ಸ್ ಎಲ್ಲ ತಗೊಂಡು ಡಿಸೈಡ್ ಮಾಡೋಣ ಅಂತಿದ್ದೀನಿ. ಯಾಕಂದ್ರೆ ಏನೋ ತಟ್ ಅಂತ ಹೋಗ್ಬಿಟ್ಟು ನಾನು ಯಾವ್ದೋ ದೊಡ್ಡ ಸ್ಕ್ರಿಪ್ಟ್ ಚೂಸ್ ಮಾಡ್ಬಿಟ್ಟು ದೊಡ್ಡ ಬಜೆಟ್ ಸಿನಿಮಾ ಅಂತೂ ನಾನು ಮಾಡೋಕ್ಕಾಗಲ್ಲ. ಮಾಡ್ಬಿಟ್ಟು ಏನಾದ್ರು ಸೋಲ್ತೀವಿ ಅಂತಂದ್ರೆ ಈಗಿರೋದು ಹೊಟ್ಟೋಗ್ಬಿಡುತ್ತೆ. ಸೊ ಈ ತರ ದೊಡ್ಡವ್ರ ಸಜೆಷನ್ಸ್ ತಗೊಂಡು ಏನಾಗತ್ತೆ ಹೆಂಗಾಗತ್ತೆ ಅಂತ ನೋಡ್ಕೊಂಡು ಪ್ಲಾನ್ ಮಾಡೋಣ ಅಂತಿದ್ದೀವಿ. ಸುದೀಪ್ ಸರ್ ಏನ್ ಟಿಪ್ಸ್ ಕೊಟ್ರೆ ಆಕ್ಚುಲಿ ಹೊರಗಡೆ ಬಂದಾಗ ನೀವು ರಾತ್ರಿ? ಇಲ್ಲ ನನಗೆ ಈಗ ನನ್ನ ಹನುಮಂತನ್ ಬಿಡ್ಲಿಲ್ಲ, ಲೇಟ್ ಆಗೋಯ್ತು, ತುಂಬಾ ಕ್ರೌಡ್ ಇದ್ರು ಅಂತ ಅಂದ್ಬಿಟ್ಟು ನಮ್ಮನ್ನ 1.5 hour ಅಲ್ಲೇ ಇಡ್ಸ್ಕೊಂಡ್ಬಿಟ್ರು ಸ್ಟೇಜ್ ಹತ್ರ. ಮಿಕ್ದವ್ರನ್ನೆಲ್ಲ ಮನೆ ಕಳ್ಸ್ಬಿಟ್ರು. ಸೊ ನನ್ನ ಹನುಮಂತನ ಇಟ್ಕೊಂಡ್ರಲ್ಲಿ ನಾನು ಸುದೀಪ್ ಅಣ್ಣನ ಅವತ್ತು ಮೀಟ್ ಮಾಡಕ್ ಆಗ್ಲಿಲ್ಲ. ಈಗ ಇವತ್ತು ಇಲ್ಲ ನಾಳೆ ನಾನು ಹನುಮಂತು ಎಲ್ಲ ಹೋಗಿ ಒಂದ್ಸತಿ ಕ್ಲೀನ್ ಆಗಿ ಮೀಟ್ ಮಾಡ್ಬೇಕು ಅಂತಿದೆ, ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ಬೇಕು ಅಂತಿದೆ. ಸೊ ಹಾಗಾಗಿ ಅವತ್ತು ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಈಗೇನಿದೆ ಸಜೆಷನ್ಸ್ ಗಳನ್ನೆಲ್ಲ ತಗೊಂಡ್ ಬರೋಣ ಅಂತಿದ್ದೀನಿ. ತ್ರಿವಿಕ್ರಮ್ ಅವರೇ, ಕೊನೆಯದಾಗಿ ಆಕ್ಚುಲಿ ಒಂದ್ ರೀತಿ ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಆಕ್ಚುಲಿ ನಿಮ್ಗೆ ಬಿಲ್ಡ್ ಆಗಿದೆ ಈ ಒಂದು ಬಿಗ್ ಬಾಸ್ ವೇದಿಕೆಯಿಂದ. ಸೊ ಸಾಕಷ್ಟು ಜನ ಪ್ರೀತಿಸ್ತಾ ಇದಾರೆ, ಆಲ್ಮೋಸ್ಟ್ 2.5 crores ನಿಮಗೆ ವೋಟ್ಸ್ ಬಿದ್ದಿರೋದು. ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರ ಪ್ರೀತಿಗೆ? ಸಾಕಷ್ಟು ನಿರೀಕ್ಷೆಗಳು ಕೂಡ ಇರುತ್ತೆ ನಿಮ್ಮ ಮೇಲೆ. ಏನ್ ಹೆಂಗೆ ನೀವು ಕಂಡಕ್ಟ್ ಮಾಡ್ಕೋತೀರಾ ಇನ್ ಮುಂದಿನ ಲೈಫ್ ಅಲ್ಲಿ? ಅವ್ರಿಗೆಲ್ಲ ಯಾವ ರೀತಿ ನೀವು ಈ ಒಂದು ಋಣವನ್ನ ತೀರಿಸ್ತೀರಾ ಅಂತ? ನಾನು ಅಂದ್ರೆ ನನ್ನ ಅಭಿಮಾನಿಗಳಂತೂ ಯಾವತ್ತು ಎಲ್ಲೂ ಅಂತ ಎಕ್ಸ್ಪೋಸ್ ಮಾಡಲ್ಲ, ಯಾಕಂದ್ರೆ ಪ್ರೀತಿಸಿ ಬೆಳೆಸೋರು ಅವರು. ನಾನೊಂದು ಪದ್ಮಾವತಿ ಅಂತ ಬಂದಾಗ, ಇಲ್ಲ ಸಕುಚಿ ಅಂತ ಬಂದಾಗ ಇದನ್ನೆಲ್ಲ ನೋಡಿ ಅಪ್ರಿಶಿಯೇಟ್ ಮಾಡಿದ್ದಾರೆ. ನನ್ನಂತೂ ಏನು ಯಾವತ್ತೂ ಬೈದು ನೆಗೆಟಿವ್ ಆಗಿ ನಾನು ಎಲ್ಲೂ ಪೋಟ್ರೇನೆ ಮಾಡಿಲ್ಲ. ಅವರು ಪ್ರತಿಯೊಂದನ್ನು ಸಪೋರ್ಟ್ ಮಾಡ್ತಿದ್ದಾರೆ. ಆಸ್ ವೆಲ್ ಲೈಕ್ ನಂಗೆ ಬಿಗ್ ಬಾಸ್ ಅಲ್ಲೂ ನಂಗೆ ಅದೇ ತರ ಸಪೋರ್ಟ್ ಮಾಡೋದು ಕೂಡ ಇದೇ ತರ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಒಂದಷ್ಟು ದೊಡ್ಡ ದೊಡ್ಡ ಕನಸುಗಳಿದೆ, ಒಂದಷ್ಟು ಸ್ಕ್ರಿಪ್ಟ್ಗಳ ಮುಖಾಂತರ ನಿಮ್ಮನ್ನ ಬಂದು ರಂಜಿಸ್ಬೇಕು, ನಿಮ್ ಮುಂದೆ ಗೆಲ್ಬೇಕು ಅಂತಿದೆ. ಸೊ ನಾನ್ ನಿಮ್ಮನ್ನ ಯಾವತ್ತೂ ತಲೆ ತಗ್ಸೋ ರೀತಿ ಮಾಡಲ್ಲ. ಸೊ ಧೈರ್ಯವಾಗಿ ಹೇಳ್ಕೋಬಹುದು ಈ ಹುಡುಗಂಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ, ಆ ತರ ಅಂತೂ ನಿಂತ್ಕೊಂತೀನಿ ಅಂತ ಕಾನ್ಫಿಡೆನ್ಸ್ ಕೊಡ್ತೀನಿ. ಸೊ ಇನ್ ಮುಂದಕ್ಕೆ ಇದೇ ತರ ಕಾನ್ಫಿಡೆನ್ಸ್ ಆಗಿ ಒಂದಷ್ಟು ಪ್ರಾಜೆಕ್ಟ್ಗಳನ್ನ ಮಾಡ್ಕೊಂಡು ನಿಂತ್ಕೊಂಡು ಅವರು ನನ್ನ ಹೆಸರು ಹೇಳಿದ್ರೆ ಒಂದು ಹೆಮ್ಮೆಯಿಂದ ಫೀಲ್ ಆಗ್ಬೇಕು, ಆ ತರ ಮಾಡ್ಕೊಂಡು ಹೋಗೋಣ ಅಂತ ಇದಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ತ್ರಿವಿಕ್ರಮ್ ಅವರೇ. ಸಕೂಚಿ ಸಂದರ್ಶನ ನಾವು ಮಾಡಿದ್ವಿ, ಆಗ್ಲೇ ಒಂದು ಸ್ಪಾರ್ಕ್ ಕಂಡಿತ್ತು. ಅಂದ್ರೆ ಒಂದೊಳ್ಳೆ ಸ್ಕ್ರಿಪ್ಟ್ ಇವ್ರಿಗೆ ಸಿಕ್ಕಿದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುವಂತಹ ಅವಕಾಶ, ದೊಡ್ಡ ಮಟ್ಟಿಗೆ ಬೆಳೆಯುವಂತಹ ಅವಕಾಶ ನಿಮ್ಮಲ್ಲಿ ಇದೆ ಅಂತ ಅವಾಗಲೇ ನಮಗೆ ಅನಿಸಿತ್ತು. ಆಕ್ಚುಲಿ ಮುಂದಕ್ಕೆ ಒಳ್ಳೇದಾಗ್ತಾ ಹೋಗ್ಲಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಇಂಟರ್ವ್ಯೂ, ಒಳ್ಳೊಳ್ಳೆ ಕ್ವಶನ್ಸ್ ಗಳನ್ನ ಕೇಳಿದ್ರಿ. ಅಂಡ್ ಈ ಇಂಟರ್ವ್ಯೂ ಮುಖಾಂತರ ತುಂಬಾ ಜನಗಳಿಗೆ ತುಂಬಾ ವಿಷಯಗಳನ್ನ ತಲುಪಿಸೋ ಪ್ರಯತ್ನ ಮಾಡಿದೀರಾ. ಅಂಡ್ ನನಗೇನಿತ್ತು ಅದನ್ನ ನಾನು ನಾರ್ಮಲ್ ಆಗಿ ಮಾತಾಡಿ ನಿಮ್ಮ ಹತ್ರ ಎಲ್ಲ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಸೊ ಸ್ನೇಹಿತರೆ, ಇದಾಗಿತ್ತು ತ್ರಿವಿಕ್ರಮ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.